ವರ್ಷದ ಮಗುವನ್ನ ಬಲಿ ಪಡೆದಂತಹ ಪ್ರಕರಣದಲ್ಲಿ ಪೊಲೀಸರು ಮಾನವೀಯತೆಯನ್ನ ಮರೆತು ಬಿಟ್ರ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾರಣ ಆ ಮಗುವಿನ ತಂದೆ ಈಗ ಚಲುವರಾಯಸ್ವಾಮಿ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ. ವಿಷಯ ಏನಾಯ್ತು ಅನ್ನೋದ್ರ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ತಲೆಗೆ ಬ್ಯಾಂಡೇಜ್ ಕಟ್ಟಿದ್ರೂ ಕೂಡ ಅಮಾನವೀಯವಾಗಿ ಪೊಲೀಸರು ನಡ್ಕೊಂಡಿದ್ದಾರೆ. ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂಗಲಾಜಿದ್ರು ಕೂಡ ಬಿಡಲಿಲ್ಲ. ಮೃತ ಪ್ರತೀಕ್ಷಾ ತಂದೆ ಕರುಣಾಜನಕ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಬಳಿ ಕಣ್ಣೀರ ಕಥೆಯನ್ನ ಅವರು ಅನಾವರಣ ಮಾಡಿದ್ದಾರೆ. ಮಂಡ್ಯ ಪೊಲೀಸರು ಮಾನವೀಯತೆಯನ್ನ ಮರೆತು ಬಿಟ್ರಾ? ಹಿಡಿಯುವಂತ ಅಗತ್ಯ ಏನಿದೆ ಸರ್? ಗಾಡಿ ಹಿಡಿಯುವಂತ ಅಗತ್ಯ ಏನಿದೆ? ಬ್ಯಾಂಡೇಜ್ ಆಗಿರ್ಲಿಲ್ಲ ಸರ್ ಅಲ್ಲಿ. ಒಬ್ಬರು ಅತ್ತಾಗಿತ್ತ ಪೊಲೀಸರೇ ಗೊತ್ತಾಗ್ದಂಗೆ ತನ್ನ ಮಗಳ ತಲೆಗೆ ಬ್ಯಾಂಡೇಜ್ ಕಟ್ಟಿದ್ರು, ಅವಳಿಗೆ ನಾಯಿ ಕಚ್ಚಿತ್ತು. ತಾಲೂಕು ಆಸ್ಪತ್ರೆಯಿಂದ ಮಂಡ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ನಾವು ಹೋಗ್ತಾ ಇದ್ವಿ. ಬ್ಯಾಂಡೇಜ್ ಕಟ್ಟಿದೆ ನೋಡಿ, ಆಸ್ಪತ್ರೆಗೆ ಹೋಗ್ಬೇಕು ಅರ್ಜೆಂಟು ಬಿಡಿ ಅಂದರೂ ಕೂಡ ಬಿಡಲಿಲ್ಲ. ಪೊಲೀಸರು ತಡೆದ್ರು. ಅದರ ಪರಿಣಾಮವಾಗಿ ನನ್ನ ಮಗು ಬಿದ್ದು ಸಾವನ್ನಪ್ತು. ಇದಕ್ಕೆ ಅವ್ರ ತಪ್ಪಲ್ವಾ? ಅವರ ಈ ರೀತಿ ನಡ್ಕೊಳ್ಳೋದು ಸರಿನಾ? ಯಾವ ತಂದೆ ತಾಯಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರ್ದು ಅಂತ ಸಚಿವ ಚಲುವರಾಯಸ್ವಾಮಿ ಎದುರು ಕಣ್ಣೀರಿಟ್ಟಿದ್ದಾರೆ ಮೃತ ಆ ಮಗುವಿನ ತಂದೆ. ಮುಕ್ಕಾಲವರ ಸರ್, ನಾನು ಬೆಂಗಳೂರು ಸೀತ್ರಿದ್ದೆ ಸರ್, ಕೆಂಗೇರಿಯಿಂದ ಮಂಡ್ಯ ಬಂದಿದ್ದೀನಿ ಸರ್. 150 ನಾನು ಗಾಡಿ ಕೊಡ್ತಾ ಸರ್. ಆಂಬುಲೆನ್ಸ್ ಹೋಗ್ಬಿಟ್ಟಿದ್ರು, ಸ್ವಲ್ಪ ಹೋಗ್ಬೇಕಂದ್ರೆ ಸರ್ ಏನಂತ ಹೇಳ್ತಾರೆ ಸರ್, ನಮ್ಮ ಡಾಕ್ಟರ್ ಏನಂತ ಹೇಳ್ತಾರೆ, ಆಂಬುಲೆನ್ಸ್ ಕಳಿಸಿ ಅಂತ ಹೇಳ್ತಾರೆ ಸರ್. ಆಂಬುಲೆನ್ಸ್ ಕಳಿಸಿಲ್ಲ ಸರ್.